ಅಥವಾ ನ್ಯಾಷನಲ್ ಇನ್ಕಮ್ ಅಕೌಂಟಿಂಗ್ ನ ಒಳಗಡೆ ಏನ ಚರ್ಚೆ ಮಾಡ್ತೀವಿ ಅಂತ ಕೇಳಿದಾಗ GDP ಅಂದ್ರೇನು, GNP ಅಂದ್ರೇನು, NDP ಅಂದ್ರೇನು, NNP ಅಂದ್ರೇನು, ಹೌದಾ? ಸೊ ಇದನ್ನೇ ಮತ್ತೆ ನೀವೇನ್ ಮಾಡ್ಬೋದು, ಮಾರುಕಟ್ಟೆ ದರದಲ್ಲಿ ಹೇಳ್ಬೋದು. ಮಾರ್ಕೆಟ್ ಪ್ರೈಸ್ ಅಂತ ಕೇಳ್ತೀರ, ಮಾರುಕಟ್ಟೆ ದರದಲ್ಲಿ ಹೇಳ್ಬೋದು. ಮಾರುಕಟ್ಟೆ ದರದಲ್ಲಿ. ಓಕೆ, ಮತ್ತೊಂದೇನು ಫ್ಯಾಕ್ಟರ್ ಕಾಸ್ಟ್ ಅಂತ ಕರಿತೀರ, ಉತ್ಪಾದನಾಂಗ ವೆಚ್ಚದಲ್ಲಿ. ಉತ್ಪಾದನಾಂಗ ವೆಚ್ಚ. ಸೊ ಈ ತರದೆಲ್ಲ ಬೇರೆ ಬೇರೆ ಇದೆ. ಸೊ ಇವುಗಳಲ್ಲಿ ಹೇಗೆ ನಾವು GDP ಅನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, GDPಗೆ ಸಂಬಂಧಪಟ್ಟ ಹಾಗೆ ಹೇಗೆ, ಓಕೆ, GDPಗೆ ಸಂಬಂಧಪಟ್ಟ ಹಾಗೆ ಅಥವಾ GNP, NDP, NNP ಅವುಗಳ ಮಧ್ಯೆ ಇರುವಂತಹ ಡಿಫರೆನ್ಸ್ ನ ಜೊತೆಯಲ್ಲಿ ಇವುಗಳನ್ನು ಬೇರೆ ಬೇರೆ ರೀತಿಯಲ್ಲಿ ಕೂಡ ನೀವು ಅಳತೆ ಮಾಡ್ಬೋದು. ಅದನ್ನ ಹೇಗೆ ಅಳತೆ ಮಾಡೋದಕ್ಕೆ ಟ್ರೈ ಮಾಡ್ತಿದ್ದಾರೆ, ಅದು ಆಕ್ಚುಲಿ ಏನನ್ನ ಹೇಳೋದಕ್ಕೆ ಟ್ರೈ ಮಾಡ್ತಿದ್ದಾರೆ. ಫ್ಯಾಕ್ಟರ್ ಕಾಸ್ಟ್ ಅಂದ್ರೆ ಏನು, ಮಾರ್ಕೆಟ್ ಪ್ರೈಸ್ ಅಂದ್ರೆ ಏನು, ಅದರ ಮಧ್ಯೆ ಡಿಫರೆನ್ಸ್ ಏನಿರುತ್ತೆ. ಅಥವಾ ಈಗ ರೀಸೆಂಟ್ ಆಗಿ ನಾವು ಮತ್ತೊಂದನ್ನ ಆಡ್ ಮಾಡಿದರೆ ಅದೇನು ಬೇಸಿಕ್ ಪ್ರೈಸ್ ಅಂತ ಹೇಳಿರ್ತದೆ. ಬೇಸಿಕ್ ಪ್ರೈಸ್ ಅಂದ್ರೆ ಏನು, ಈ ತರದೆಲ್ಲ ಪರಿಕಲ್ಪನೆಗಳ ಬಗ್ಗೆ ಇಲ್ಲಿ ಚರ್ಚೆ ಮಾಡ್ತೀವಿ. ಇನ್ನು ರಾಷ್ಟ್ರೀಯ ಆದಾಯದ ಒಳಗಡೆ ನಾವೇನ್ ಮಾಡಿದ್ವಿ, 2015ರಲ್ಲಿ ಒಂದಿಷ್ಟು ಸುಧಾರಣೆಗಳನ್ನ ಮಾಡಿದ್ವಿ. ಆ ಸುಧಾರಣೆಗಳ ಬಗ್ಗೆ ಕೂಡ ಚರ್ಚೆ ಮಾಡ್ತೀವಿ. ರಿಫಾರ್ಮ್ಸ್ ಅಥವಾ 2015ರಲ್ಲಿ ಮಾಡಿರುವಂತಹ ಬೇರೆ ಬೇರೆ ಸುಧಾರಣೆಗಳು. ಅದ್ರಲ್ಲಿ ಏನ್ ಮಾಡಿದ್ವಿ, ಮೂಲ ವರ್ಷವನ್ನ ಬದಲಾವಣೆ ಮಾಡಿದ್ವಿ. ಮೊದಲು 2004-05 ಮೂಲ ವರ್ಷವನ್ನಾಗಿ ಹೊಂದಿದ್ವಿ. ಈಗ ಏನ್ ಮಾಡಿದ್ವಿ, 2011-12 2011-12ಕ್ಕೆ ಅದನ್ನ ಸೊ ಏನ್ ಮಾಡಿದ್ವಿ, ಚೇಂಜ್ ಮಾಡ್ಕೊಂಡಿದ್ವಿ. ಸೊ ಆ ತರದ ಏನಾದ್ರೂ ಬದಲಾವಣೆಗಳನ್ನ ಮಾಡ್ಕೊಂಡಿದ್ರೆ ಅದನ್ನ ಚರ್ಚೆ ಮಾಡ್ತೀವಿ 2015ರ ಸುಧಾರಣೆಗಳ ಒಳಗಡೆ. ಸೊ ಅದಲ್ಲದೆ ಮತ್ತೇನ ಚರ್ಚೆ ಮಾಡ್ತೀವಿ, ತಲಾವಾರು ಆದಾಯ ಅಂದ್ರೆ ಏನು, ತಲಾವಾರು ಆದಾಯ ಅಥವಾ ತಲಾದಾಯ ಅಂತ ಕರಿತಾರೆ. ಸೊ ಅದೇ ರೀತಿಯಲ್ಲಿ ಮತ್ತೇನಿರುತ್ತೆ ಅಂತ ಕೇಳಿದಾಗ ವೈಯಕ್ತಿಕ ಆದಾಯ ಅಂತ ಬರುತ್ತೆ. ವೈಯಕ್ತಿಕ ಆದಾಯ ಅಥವಾ ವೆಚ್ಚ ಮಾಡಬಹುದಾದ ಆದಾಯ, ಈ ತರದೆಲ್ಲ ಪರಿಕಲ್ಪನೆಗಳು ಬರುತ್ತೆ. ಅವುಗಳ ಬಗ್ಗೆನೂ ಕೂಡ ನಾವು ಈ ಚಾಪ್ಟರ್ ನಲ್ಲಿ ಚರ್ಚೆ ಮಾಡ್ತೀವಿ.